ತಂದೆಯು ಮಾಡುವ ಯಜ್ಞಕ್ಕೆ ಹೋಗಲು ಶಿವಸತಿ ಬಯಸಿದಳು. ತನ್ನ ಗಂಡನ ಬಳಿಯಲ್ಲಿ ಕೈಗಳ ಜೋಡಿಸಿ ಅನುಮತಿ ಬೇಡಿದಳು. ತಂದೆಯು ಮಾಡುವ ಯಜ್ಞಕ್ಕೆ ಹೋಗಲು ಶಿವಸತಿ ಬಯಸಿದಳು. ತನ್ನಯ ಘನತೆಗೆ ಕುಂದು ತಂದಿಹನು ದಕ್ಷ ಪ್ರಜಾಪತಿಯು. ಆ ದ್ರೋಹಿಯ ಕಾರ್ಯಕ್ಕೆ ಹೋಗಬಾರದು ಎಂದನು ಪಶುಪತಿಯು. ನಡೆಯಿತು ವಾಗ್ವಾದ, ಅಭಿಪ್ರಾಯ ಭೇದ. ನಡೆಯಿತು ವಾಗ್ವಾದ, ಅಭಿಪ್ರಾಯ ಭೇದ. ತನ್ನಯ ಮಾತನು ಮೀರಿದ ಸತಿಯನ್ನು ಕಂಡು ಶಿವನು ಸಿಡಿದ. ಕೋಪದಿಂದ ನುಡಿದ, ಹೋಗು 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 ಹೋಗು. ಗಂಡನ ಮಾತನು ಎದುರಿಸಿ ಬಂದಳು ದಾಕ್ಷಾಯಣಿ ತವರು ಮನೆಗೆ. ಯಜ್ಞವು ನಡೆವಂತ ಸ್ಥಳಕ್ಕೆ ಯಜ್ಞಶಾಲೆಯ ಎದುರಲ್ಲಿ ನಿಂತರು ಲಕ್ಷ್ಯವು ಕೊಡಲಿಲ್ಲ ತನ್ನ ಕಡೆಗೆ. ಗಂಡನ ಮಾತಿನ ಬೆಲೆಯನ್ನು ಅರಿತು ಹಿಂದಿರುಗಿದಳು ಪತಿ ಬಳಿಗೆ. ಸತಿ ಹಿಂದಿರುಗಿದಳು ಕೈಲಾಸಕ್ಕೆ. ಬರುತ್ತಿರುವ ಸತಿಯ ಕಂಡ ಪರಶಿವನು ಆವೇಶದಿ. ಸಿಡುಕುತಲಿ ಕಂಗಳಲ್ಲಿ ಸುರಿದ ಕೆಂಡ ತಕ್ಷಣದಿ ಆಕ್ರೋಶದಿ. ತನ್ನೆಡೆಗೆ ಬರುತ್ತಿರುವ ಸತಿಯ ಕಂಡ ಪರಶಿವನು ಆವೇಶದಿ. ಸಿಡುಕುತಲಿ ಕಂಗಳಲ್ಲಿ ಸುರಿದ ಕೆಂಡ ತಕ್ಷಣದಿ ಆಕ್ರೋಶದಿ. ಹೋಗೆಂದೆನೆ ಹೊರತು ಹೋಗಿ ಬಾಯನವಿಲ್ಲ. ಪತಿಯನೆದುರಿಸಿದಂತ ಸತಿಗೆ ಮನ್ನಣೆ ಇಲ್ಲ. ಮತ್ತೇಕೆ ಬಂದೆ ಇಲ್ಲಿ, ಹೋಗು 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 ಪತಿಯ ನುಡಿಯಿಂದ ಮನದಲ್ಲಿ ನೊಂದ ದಾಕ್ಷಾಯಣಿ ತಾನು ನರಳಿ. ಕಡುದೀನಳಾಗಿ ಗತಿಯಿಲ್ಲದಾಗಿ ತಾ ಬಂದಳು ತವರು ಮನೆಗೆ. ತನ್ನ ತಂದೆಯ ಬಿರುನುಡಿ ಕೇಳುತ್ತಾ ತಾ ಕಂಡಳು ತಾಯಿಯನ್ನ. ಪತಿ ಮಾತಿಗೆ ಬೆಲೆಯನ್ನು ನೀಡುತ್ತಾ ಆ ತಾಯಿ ತಾಳಿದಳು ಮೌನ.